ಅದರಿಂದ ನಾವು ಅದಕ್ಕೆ ನಮ್ಮ ಪೂರ್ವಜರು ಹೇಳ್ತಾರೆ, ಮುಂದೆ ಗುರಿ ಇರಬೇಕು, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು. ಇದನ್ನೇ ಅನೇಕ ಜನ ಸಾಧು ಸಂತರು, ಸೂಫಿಗಳು, ಸಮಾಜ ಸುಧಾರಕರು ಹೇಳಿರ್ತಕ್ಕಂಥ ಮಾತುಗಳು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇದನ್ನೇ ಬಸವಣ್ಣವರು ಕೂಡ ಹೇಳ್ತಾರೆ. ಬಸವಣ್ಣವರು ಕಾಯಕ ಮತ್ತು ದಾಸೋಹ ಎರಡು ವಿಚಾರಗಳನ್ನು ಜನರ ಮುಂದೆ ಹೇಳ್ತಾರೆ. ಅದೇನಪ್ಪ ಅಂತಂದರೆ, ಕಾಯಕ ಅಂತಂದರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಕೆಲವರು ಮಾತ್ರ ಕಷ್ಟಪಡೋದು, ಇನ್ನು ಕೆಲವರು ಸುಖವಾಗಿರ್ತಕ್ಕಂಥದ್ದು, ಸುಖವಾಗಿ ಇದ್ಕೊಂಡು ಏನು ಕಷ್ಟಪಡದೇ ಜೀವನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಹೋಗಬೇಕು. ಎಲ್ಲರೂ ಕಷ್ಟಪಡಬೇಕು, ಎಲ್ಲರೂ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು, ಬಂದದನ್ನು ಸಮಾನವಾಗಿ ಹಂಚ್ಕೋಬೇಕು, ಸಮಾನವಾಗಿ ಹಂಚ್ಕೋಬೇಕು. ಇದೇ ಕಾಯಕ ಮತ್ತು ದಾಸೋಹ. ಇಂಗ್ಲೀಷ್ನಲ್ಲಿ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ನಾವು. ಪ್ರೊಡಕ್ಷನ್ ಕಾಯಕ, ಡಿಸ್ಟ್ರಿಬ್ಯೂಷನ್ ದಾಸೋಹ. ಈ ಕಾಯಕ ಮತ್ತು ದಾಸೋಹಗಳನ್ನು ಎಲ್ಲರೂ ಮಾಡಬೇಕು. ಕೆಲವರೇ ಮಾಡಿದ್ರೆ ಅಸಮಾನತೆಯ ಸಮಾಜ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಸಮಾನತೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಅಸಮಾನತೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನೇ ಭೋಜಲಿಂಗೇಶ್ವರ ಗುರುಗಳು ನಮಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಬಯಸ್ತೇವೆ. ಇವತ್ತು ಅನೇಕ ಶಕ್ತಿಗಳು ಸಮಾಜವನ್ನು ವಿಭಜನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಇದಕ್ಕೆ ನಾವು ಯಾರು ಕೂಡ ಬಲಿಯಾಗಬಾರದು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ತಕ್ಕಂಥ, ಇದನ್ನೇ ಭೋಜಲಿಂಗೇಶ್ವರ ಗುರುಗಳು ಹೇಳಿರ್ತಕ್ಕಂಥ ಮಾತುಗಳು ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಅದರಿಂದ ನಾವೆಲ್ಲರೂ ಕೂಡ ಈ ದೇವಸ್ಥಾನ ಮಾಡಿದ್ದೀರಿ, ಭೋಜಲಿಂಗೇಶ್ವರ ದೇವಸ್ಥಾನ ಮಾಡಿದ್ದೀವಿ. ಈ ಭೋಜಲಿಂಗೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಈ ಕ್ಷೇತ್ರ ಇದೆಯಲ್ಲ, ಈ ಕ್ಷೇತ್ರದ ಮಹತ್ವ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಇದು ಬಸವಣ್ಣವ್ರು ಹೇಳೋದು. ಕನಕದಾಸರು ಏನು ಹೇಳ್ತಾರೆ ಅಂತಂದರೆ, ಕುಲವೆಂದು ಒಡೆದಾಡಿದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತೇಳಿ ಇವನಾರವ ನಮ್ಮವ ಅಂತ ಅನ್ನೋದು ಇದೆಯಲ್ಲ, ಅದು ಒಂದೇ ಅರ್ಥ, ಒಂದೇ ಹೇಳೋದು. ನಾವೆಲ್ಲ ಮನುಷ್ಯರು, ಇವನು ನಮ್ಮವನು ಅಂತ ಹೇಳಪ್ಪ, ಇವನು ಯಾರವ ಅಂತ ಹೇಳ್ಬೇಡ ಅಂತ ಬಸವಣ್ಣವ್ರು ಹೇಳಿದ್ರೆ, ಕುಲ ಎಂದು ಒಡೆದಾಡದಿರಿ ಅಂತ ಹೇಳಿ ಕನಕದಾಸರು ಹೇಳ್ತಕ್ಕಂಥದ್ದು 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದ್ರೆ, ಇವರು 14ನೇ ಶತಮಾನದಲ್ಲಿ 15ನೇ ಶತಮಾನದಲ್ಲಿ ಕನಕದಾಸರು ಹೇಳ್ತಾರೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ.